ವೆಲ್ಕಮ್ ಬ್ಯಾಕ್ ಟು ಸಿರಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತ ನೋಡ್ರಿ. ಇವತ್ತಿನ ಬ್ಲಾಗ್ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ರೀ. ಆ್ಯಕ್ಚುಲಿ ಇವತ್ತು ಏನಪ್ಪ ಸ್ಪೆಷಲ್ ಅಂದ್ರೆ ನಮ್ಮ ಮನೆಯವ್ರದ್ದು ಬರ್ತಡೇ ಐತ್ರಿ. ಹಾಗಾಗಿ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊತ ಇದ್ದೆ. ಸ್ವಲ್ಪ ನೈಟ್ಗೆ ಡಿನ್ನರ್ಗೆ ಮಾಡಿಬಿಟ್ರಾಯ್ತು ಅಂತ ಅನ್ಕೊಂಡೆ. ಆಮೇಲೆ ಸ್ವಲ್ಪ ಡೆಕೋರೇಷನ್ ಕೂಡ ಮಾಡೋದೈತ್ರಿ. ಆಲ್ರೆಡಿ ಭಾಳ ಟೈಮ್ ಆಗೈತಿ, 2-2:30 ಆಗೈತಿ. ಬಟ್ ಅವ್ರು ಬರೋದು ಈಗ 5:30 ಏನಾದ್ರೆ ಬರ್ತೇನೆ ಅಂತ ಹೇಳಿದಾರ. ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡೇನ್ರಿ. ಜಸ್ಟ್ ಅದೆಲ್ಲ ಒಗ್ಗರಣೆ ಹಾಕೋದಷ್ಟೇ. ಬಟ್ ನಾನು ವೆಜ್ ಒಳಗೆ ಮಾಡ್ಬೇಕು ಅನ್ಕೊಂಡಿದ್ದೆ. ಅವ್ರಿಗೆ ಹೋಳಿಗೆ ಕಟ್ಟಿನ ಸಾರು ಅಂದ್ರೆ ಭಾಳ ಇಷ್ಟಪಡ್ತಾರೆ. ಬಟ್ ನಾ ಏನು ಅನ್ಕೊಂಡೆ, ಇರಲಿ ಮತ್ತೆ ಯಾವಾಗಾದ್ರೂ ಮಾಡಿದಿರ್ತು. ಲಾಸ್ಟ್ ಟೈಮ್ ಮಾಡಿದ್ದೆ. ರುಬ್ಬನ್ನು ಹಿಡ್ಕೊಂಡು ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗತ್ತಲ್ರಿ. ಹಾಗಾಗಿ ನಾನು ನಾನ್ ವೆಜ್ ಇರಲಿ ಅಂತ ಮಾಡ್ಕೊತಾ ಇದ್ದೀನಿ. ನಾನ್ ವೆಜ್ ಒಳಗೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೇನೆ ರೀ, ದಮ್ ಬಿರಿಯಾನಿ. ಆಮೇಲೆ ಸ್ವಲ್ಪ ಕಬಾಬ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಫ್ರೆಂಚ್ ಫ್ರೈ, ಮಕ್ಳಿಗೋಸ್ಕರ ಬ್ರೆಡ್ ಪಿಜ್ಜಾ ಮಾಡ್ತಾ ಇದ್ದೀನಿ. ಇನ್ಸ್ಟೆಂಟ್ ಆಗ್ಬಿಡ್ತೈತಲ್ರಿ. ಹಾಗಾಗಿ ಬರೀ ಹಂಗಂದ್ರೆ ಸ್ಟಾರ್ಟ್ ಮಾಡೋಣ ವಿಡಿಯೋ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆಮೇಲೆ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ. ಬರ್ರಿ ಹಂಗಂದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆ ಸಾಯಂಕಾಲನ ಒಂದು ಕೇಕ್ ಕೂಡ ರೆಡಿ ಮಾಡ್ಕೊಂಡಿತ್ತು ರೀ. ಚಾಕ್ಲೇಟ್ ಕೇಕು ಭಾಳ ಸಾಫ್ಟಾಗಿ ಬಂದಿತ್ತು. ಸಿಂಪಲ್ಲಾಗಿ ಕುಕ್ಕರ್ ಒಳಗೆ ಮಾಡ್ಕೋಬೋದು ರೀ ಮನೆಯೊಳಗೆ. ಮತ್ತು ನನ್ನ ಹತ್ರ ಮೋಲ್ಡ್ ರೌಂಡ್ ಶೇಪ್ ಇತ್ತು ರೀ. ಈ ಥರ ಇರಲಿಲ್ಲ, ಹಾರ್ಟ್ ಶೇಪ್. ಮತ್ತು ಈ ಥರ ಕಟ್ ಮಾಡಿ ಆಮೇಲೆ ಫ್ಲವರ್ಸ್ ಇದ್ವು, ಅದು ಕೂಡ ಹಾಕಿದ್ದೆ. ನಮ್ಮ ಮನೆಯವ್ರಿಗಂತೂ ಭಾಳ ಇಷ್ಟ ಆಯ್ತು ರೀ. ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿರಿ, ನೆಕ್ಸ್ಟ್ ಟೈಮ್ ಅದನ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಅವ್ರದ್ದು ಬರ್ತ್ಡೇ ದಿನ ರೀ. ಹಾಗಾಗಿ ಅವ್ರಿಗೆ ಏನೆಲ್ಲ ಇಷ್ಟಪ್ಪ ಅದನ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ ನೋಡ್ರಿ. ಇವಾಗ ನಾನು ಸ್ವಲ್ಪ ಚಿಕನ್ ಬಿರಿಯಾನಿ ಸಲುವಾಗಿ ದಮ್ ಬಿರಿಯಾನಿ ಮಾಡ್ತಾ ಇದ್ದೇನೆ ರೀ. ಅದಕ್ಕೆ ಒಂದು 1/2 kg ಇಷ್ಟು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡೇನೆ ರೀ. ಮಸಾಲ ಕೂಡ ರೆಡಿ ಇಟ್ಕೊಂಡಿದ್ದೆ ರೀ. ಮಸಾಲ ಏನಪ್ಪ ಅಂದ್ರೆ 1 ಟೇಬಲ್ ಸ್ಪೂನಷ್ಟು ಚಿಕನ್ ಬಿರಿಯಾನಿ ಪೌಡರ್ ರೀ, ಒಂದು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ರೀ, ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ರೀ. ಖಾರದ ಪುಡಿ ಬೇಡಪ್ಪ ಅಂದ್ರೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಆದರೂ ಹಾಕ್ಕೋಬೋದು ರೀ. 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ, 1 ಟೇಬಲ್ ಸ್ಪೂನಷ್ಟು ಉಪ್ಪು ರೀ. ಉಪ್ಪು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು, ಸ್ವಲ್ಪ ಧನಿಯಾ ಪುಡಿ, ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾನೆ ರೀ. ನೀರಿನ ಅಂಶ ಇರಬಾರ್ದು ರೀ, ನೀರೆಲ್ಲ ಸೋಸ್ಕೊಂಡು ಹಾಕೋರಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನಾನ ಹಾಕ್ಕೊತಾನೆ ರೀ. ಬೇಡ ಅಂದ್ರೆ ಪೇಸ್ಟ್ ಕೂಡ ಮಾಡಿ ಹಾಕ್ಕೋಬೋದು ರೀ. ನಾನು ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೇನೆ 2 ಸ್ಪೂನಷ್ಟು. ಇದ್ರೊಳಗೆ ನಾನು ಆಲ್ರೆಡಿ ಸ್ವಲ್ಪ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಂಡೇನೆ ರೀ. ಮತ್ತು ಸ್ವಲ್ಪ ಒಂದು 1/4 ಲೀಟ್ರ್ಗಿಂತ ಕಡಿಮೆ ಮೊಸರನ್ನ ಹಾಕ್ಕೊತಾ ಇದ್ದಾನೆ ರೀ. ಬೇಕಂದ್ರೆ ನೀವು ಸ್ವಲ್ಪ 1/4 ಲೀಟ್ರ್ ಹಾಕ್ಕೋಬೋದು. ನಾನಿಲ್ಲ ರೈಸ್ ಕ್ವಾಂಟಿಟಿ 1/2 kgಗೆ 1/2 kg ಚಿಕನ್ ತೊಗೊತಾ ಇದ್ದೀನಿ. ಹಾಗಾಗಿ ನಾನು 1/4 ಲೀಟ್ರ್ಗಿಂತ ಕಡಿಮೆ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಎಲ್ಲರಿಗೂ ಭಾಳ ಜನಕ್ಕೆ ಮಾಡ್ಬೇಕಂದ್ರೆ ಒಂದು 1/2 kg ಚಿಕನ್ಗೆ 3/4 kg ರೈಸ್ ಆದರೂ ಯೂಸ್ ಮಾಡ್ಕೋರಿ. ಮತ್ತು ಈ ಥರ ನಾನು ಆನಿಯನ್ನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ ರೀ. ಫ್ರೈ ಮಾಡ್ಕೋಬೇಕು ಚೆಂದಾಗಿ, ಈ ಥರ ಕೆಂಪಾಗಿ. ಇದನ್ನು ಮುಂಚೆನೇ ಮಾಡಿಟ್ಟಿದ್ದೆ ರೀ, ನಾನು ಜಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ರೀ, ಅಲ್ಲಿ ತನಕ ಚಲೋ ಫ್ರೈ ಮಾಡ್ಕೋಬೇಕು. ಆದರೆ ಜಾಸ್ತಿ ಕಪ್ಪು ಮಾಡಬೇಡ್ರಿ, ಇಲ್ಲಾಂದ್ರೆ ಅದು ಕಹಿ ಥರ ಬರ್ತೈತಿ. ಹಂಗಾಗಿ ಟೇಸ್ಟ್ ಸರಿ ಅನಿಸಲ್ಲ. ಇದನ್ನು ಕೂಡ 3/4 ಭಾಗದಷ್ಟು ನಾನು ಇವಾಗ ಏನು ಚಿಕನ್ನ ಕಲಸಿಟ್ಕೊಂಡಿದ್ದೆ ನೋಡ್ರಿ, ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಚಲೋ ಕಲಿಸಿ ನಾವು ಇದನ್ನು ಅಟ್ಲೀಸ್ಟ್ ಏನಿಲ್ಲ ಅಂದರೂ ಒಂದು ಅರ್ಧ ತಾಸಾದರೂ ನೆನಿಲಿಕ್ಕೆ ಬಿಡಬೇಕಾಗತ್ತೆ ರೀ. ಅಂದ್ರೆ ಚಲೋ ಅದು ಮಸಾಲ ಕೂಡ ಹೀರ್ಕೊತೈತಿ. ಹಾಗಾಗಿ ಮತ್ತು ನಾನು ಸ್ವಲ್ಪ ಬಿರಿಯಾನಿಗೆ ಟೊಮೆಟೊ ಕೂಡ ಹಾಕೊತಾನೆ ರೀ. ಒಂದು ಬ್ಯಾಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ರೀ. ಆಮೇಲೆ ಪುದೀನ, ಕೊತ್ತಂಬರಿ, ಆಮೇಲೆ ಪಲಾವ್ ಎಲೆ, ಸ್ವಲ್ಪ ಮೆಣಸಿನ್ಕಾಯಿ ರೀ, ಇಷ್ಟನ್ನು ಸೈಡ್ ಇಟ್ಕೊಂಡನಿ. ಆಮೇಲೆ ಇದು ಸ್ವಲ್ಪ ಕಬಾಬ್ ಕೂಡ ಮಾಡೋಣ ಅಂದ್ಕೊಂಡೆ ರೀ. ಅದು ಕೂಡ ಚಲೋ ಮ್ಯಾರಿನೇಟ್ ಆಗ್ಬೇಕು ರೀ. ಹಾಗಾಗಿ ಒಂದು 1/2 kg ಚಿಕನ್ ತೊಗೊಂಡಿನಿ. ಅದು ಕೂಡ ಎಲ್ಲ ವಾಶ್ ಮಾಡ್ಕೊಂಡು ನೀರಿನಂಶ ಇರಬಾರ್ದು ರೀ, ಫುಲ್ ಡ್ರೈ ಇರಬೇಕು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ವೆನೆಗರ್ ಹಾಕ್ಕೊತಾ ಇದ್ದೀನಿ. ಬೇಡಪ್ಪ ಅಂದ್ರೆ ಲೆಮನ್ ಕೂಡ ಹಾಕ್ಕೋಬೋದು. ಮತ್ತು 1-2 ಟೇಬಲ್ ಸ್ಪೂನಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸೇಮ್ ಏನು ನಾನು ಬಿರಿಯಾನಿಗೆ ಯೂಸ್ ಮಾಡಿದ್ದೆ ಅದನ್ನು ಹಾಕ್ಕೊತಾ ಕಬಾಬ್ಗೆ. ಮತ್ತು ನಾನು ಇಲ್ಲಿ ಉಪ್ಪು, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ರೀ, 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ರೀ, 1/4 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರು, 1/2 ಟೇಬಲ್ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ, ಒಂದು 1/2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಒಂದು ಸ್ವಲ್ಪ ಧನಿಯಾ ಪೌಡರ್, ಒಂದು ಸ್ವಲ್ಪ ಖಾರ ಪುಡಿ ರೀ. ಇಷ್ಟನ್ನು ಕೂಡ ಹಾಕ್ಕೊಂಡು ಚಲೋ ಕಲಿಸ್ಕೋಬೇಕು. ಇದಕ್ಕೂ ಮೇನ್ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಐತ್ರಿ, ಅದು ಕೂಡ ಹಾಕೋದು ಮರಿಬೇಡ್ರಿ. ಅದೇನಪ್ಪ ಅಂದ್ರೆ ಮ್ಯಾಗಿ ಮ್ಯಾಜಿಕ್ ಮಸಾಲ ರೀ. ನೀವು ಇವನ್ ಪೌಚ್ ಒಳಗೆ ಸಿಗ್ತತ್ತಲ್ಲ ಮ್ಯಾಗಿ ಪ್ಯಾಕೆಟ್ ಒಳಗೆ, ಅದು ಕೂಡ ಹಾಕೋರಿ. ಅದು ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಬರ್ತೈತಿ. ಇದರಿಂದ ಒಂಥರ ಒಳ್ಳೆ ರೆಸ್ಟೋರೆಂಟ್ ಒಳಗೆ ಹೋಗಿ ತಿಂತೀರಲ್ಲ ಲಾಲಿಪಾಪ್ ಅಥವಾ
ಕಬಾಬ್ ಆ ಥರ ಟೇಸ್ಟ್ ಬರ್ತೈತಿ. ಹಾಗಾಗಿ ಹಾಕೋರಿ. ಈ ಥರ ಚಲೋ ಕೈಯಿಂದ ಕಲಿಸ್ಕೊರಿ. ಒಂದೇನಪ್ಪ ಅಂದ್ರೆ ಇದಕ್ಕೆ ಒಂದು ಎಗ್ ವೈಟ್ ಹಾಕೋರಿ. ನಾ ಅದು ಹಾಕೋದು ಸ್ಕಿಪ್ ಆಯಿತು, ಹಾಗಾಗಿ ತೋರಿಸ್ಲಿಲ್ಲ. ಇಷ್ಟನ್ನ ಕಲಿಸಿ ನಾನು ಮಿನಿಮಮ್ ಹಾಫ್ ಆನ್ ಅವರ್ ರೀ, ಜಾಸ್ತಿ ಹೊತ್ತು ಬಿಟ್ಟರು ಇನ್ನೂ ಚಲೋ ರೀ, ಹಾಗಾಗಿ ಸೈಡ್ ಇಟ್ಬಿಡ್ತೀನಿ. ಇವಾಗ ನೀರು ಕೂಡ ಕುದಿಲಿಕ್ಕೆ ಇಟ್ಟಿದ್ದಾರೆ ನಾನು. ಇದಕ್ಕೆ ಏನಪ್ಪ ಏಲಕ್ಕಿ, ಚಕ್ಕಿ, ಲವಂಗ, ಆಮೇಲೆ ಪಲಾವ್ ಎಲೆ, ಸ್ವಲ್ಪ ಉಪ್ಪು, ಆಯಿಲ್ ಹಾಕ್ಕೊತ ಇದನ್ನು ರೀ. ಇದನ್ನು ಹಾಕಿ ಸ್ವಲ್ಪ ನೀರು ಪಳ ಕುದಿಬೇಕ್ರಿ. ಆ ಟೈಮ್ ಒಳಗೆ ನಾವು ಬಾಸುಮತಿ ರೈಸ್ನ ಹಾಕ್ಕೋಬೇಕಾಕತಿ. ಬಿರಿಯಾನಿಗೆ ಅಂದರೆ ಫಸ್ಟ್ ನಾವು ರೈಸ್ ಕುಕ್ ಮಾಡ್ಕೊಂಬಿಡ್ಬೇಕ್ರಿ. ಒಂದು 80% ಆದರೂ ಕುಕ್ ಆಗಬೇಕು. ಈ ಥರ ನಾನು ಲಾಂಗೆಸ್ಟ್ ಗ್ರೇನ್ ರೈಸ್ ತೊಗೊತಾ ಇದ್ದಾನೆ ರೀ, ಬಾಸುಮತಿದ ತೊಗೋರಿ. ಅಟ್ಲೀಸ್ಟ್ ನೀವು ನಾರ್ಮಲ್ ರೈಸ್ ತೊಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ, ಬಟ್ ಅದು ಒಡಿಬಾರ್ದ್ರಿ, ಅಕ್ಕಿ ಎಲ್ಲ ಮುರಿಬಾರ್ದು. ಆ ಥರ ಇದ್ರೆ ಚಲೋ ಟೇಸ್ಟ್ ಬರ್ತೈತಿ. ನಾನು ಇವಾಗ ಇದಕ್ಕೆ ಬಾಸ್ಮತಿ ರೈಸ ಯೂಸ್ ಮಾಡ್ತಾ ಇದ್ದಾನೆ ನೋಡ್ರಿ. ಇದು ಕೂಡ ನಾನು ½ kg ಅಷ್ಟು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೋಬೇಕು, ನಾವಿಬ್ಬರು ಇರೋದ್ರಿಂದ ನಾನು ಬರೀ ½ kg ಅಷ್ಟು ಹಾಕ್ಕೊತಾ ಇದ್ದೀನಿ. ಅಂದ್ರೆ 4 ಜನದ ಕ್ವಾಂಟಿಟಿ ಮಾಡ್ತಾ ಇದ್ದಾನೆ ರೀ. ಇವಾಗ ಹೆಚ್ಚಾದರೂ ನಡೀತಿ, ನೆಕ್ಸ್ಟ್ ಡೇ ಬೇಕಾದ್ರೆ ಮಾರ್ನಿಂಗ್ ತಿನ್ಬೋದು ಅಂತ ಒಂದು ½ kg ಅಷ್ಟು ಹಾಕ್ಕೊತಾ ಇದ್ದಾನೆ ರೀ. ಈ ರೈಸ್ನ ಸ್ವಲ್ಪ ವಾಶ್ ಮಾಡ್ಕೊಂಡು ಅಟ್ಲೀಸ್ಟ್ ½ ಆನ್ ಅವರ್ ಆದರೂ ನೆನಿಲಿಕ್ಕೆ ಬಿಡಬೇಕ್ರಿ. ಹಂಗಂದ್ರೆ ಚಲೋ ಸಾಫ್ಟಾಗಿ ಬರ್ತೈತಿ. ನಾನು ಕೂಡ ಸ್ವಲ್ಪ ಹೊತ್ತು ನೆನೆಕಿಟ್ಟು ಅಟ್ಲೀಸ್ಟ್ 15 ನಿಮಿಷ ಆದರೂ ನೆನಿಲಿಕ್ಕೆ ಇಟ್ಟಿದ್ದೆ ರೀ. ಈ ಥರ ರೈಸ್ ಎಲ್ಲ ಹಾಕ್ಕೊಂಡು ಒಂದೆರಡು ಕುದಿಲಿಕ್ಕೆ ಬಿಟ್ಬಿಡ್ಬೇಕ್ರಿ. ಅದಾದಮೇಲೆ ನಾನು ಇದೇನು ರಿಮೈನಿಂಗ್ ಇತ್ತಲ್ಲ ಆನಿಯನ್ ಫ್ರೈ ಮಾಡಿದ್ದು ಸ್ವಲ್ಪ ತಗೊಂಡೆ. ಅದ್ರೊಳಗೆ ನಾನು ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡೆ. ಅದಾದಮೇಲೆ ನಾನು ಇದೇನು ನಾ ಮ್ಯಾರಿನೇಟ್ ಮಾಡಿದ್ದೆ ಚಿಕನ್ಗೆ ಅದನ್ನ ಹಾಕ್ಕೊತಾ ಇದ್ದೀನಿ. ನಾನು ಅಂದ್ಕೊಂಡೆ ಫಸ್ಟ್ ಇದು ಬಿರಿಯಾನಿದೊಂದು ಮುಗಿದ್ಬಿಟ್ರೆ ಆಮೇಲೆ ಈಸಿಯಾಗಿ ಎಲ್ಲದು ಮಾಡ್ಕೋಬೋದು. ಅಂದರೆ ಇವರು ಕೂಡ ನನ್ನ ಮಕ್ಕಳು ಕೂಡ ಕಾಡಿಸ್ತಾ ಇದ್ರಿ, ಹಾಗಾಗಿ ಲೇಟ್ ಆಗಬಾರ್ದು, ಫಸ್ಟ್ ಅಡುಗೆದು ಆಗ್ಬಿಟ್ರೆ ಡೆಕೋರೇಷನ್ ಆರಾಮ್ಸೆ ಮಾಡ್ಕೋಬೋದು ಅಂತ ಫಸ್ಟ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇದಕ್ಕೆ ನೀರು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ರೀ. ಆಲ್ರೆಡಿ ಮೊಸರು ಇರ್ತೈತಲ್ರಿ, ಹಾಗಾಗಿ ಜಾಸ್ತಿ ನೀರು ಹಾಕೋದೇನು ಬೇಡ್ರಿ. ಜಸ್ಟ್ ಅದ್ರೊಳಗೆ ಏನು ಮಸಾಲೆ ಇತ್ತು ಅದಷ್ಟು ಬರಲಿ ಅಂತ ಸ್ವಲ್ಪ ನೀರು ಹಾಕ್ಕೊಂಡನಿ. ಇಷ್ಟನ್ನು ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಕುದಿಲಿಕ್ಕೆ ಬಿಟ್ಬಿಡ್ತೇನೆ ಕ್ಲೋಸ್ ಮಾಡಿ. ಮತ್ತು ನನ್ನ ಮಕ್ಕಳಿಗೆ ಕೂಡ ಬ್ರೆಡ್ ಪಿಜ್ಜಾ ಮಾಡಿದ್ರಾಯ್ತು ಅಂದ್ಕೊಂಡೆ. ಆ್ಯಕ್ಚುಲಿ ಪಿಜ್ಜಾನ ಮಾಡಿದ್ರಾಯ್ತು ಅಂದ್ಕೊಂಡಿದ್ರಿ, ಸುಮ್ಮನೆ ಪ್ರೊಸೆಸ್ ಲಾಂಗ್ ಆಕತಿ, ಹಾಗಾಗಿ ಸಿಂಪಲ್ಲಾಗಿ ಬ್ರೆಡ್ ಪಿಜ್ಜಾನು ಮಾಡಿದ್ರಾಯ್ತು ಅಂತ ಬ್ರೆಡ್ ಪಿಜ್ಜಾಗ ನಾನು ಕಾರ್ನ ಕುದಿಸ್ತಾ ಇದ್ದೀನಿ. ಅಂದರೆ ಅವ್ರಿಗೆ ಕಾರ್ನ್ ಅಂದರೆ ಇಬ್ರಿಗೂ ಭಾಳ ಇಷ್ಟಪಡ್ತಾರೆ, ಹಾಗಾಗಿ ಅದು ಕೂಡ ಒಂದೆರಡು ವಿಸಿಲ್ ಆಗಲಿ ಅಂತ ಇಟ್ಬಿಡ್ತೀನಿ. ರೈಸ್ ಕೂಡ ಒಂದು 80% ಆದರೂ ಕುಕ್ ಆಯ್ತು ರೀ. ಇದು ಕೂಡ ನಾನು ಸೋಸ್ಕೊಂಡ್ಬಿಡ್ತೇನೆ. ಇವಾಗ ಕ್ಲೈಮೇಟ್ ಅಂತೂ ಭಾಳ ಚಲೋ ಐತ್ರಿ. ಮಳೆ ಅಂತೂ ಬರೋದು ಹೋಗೋದು ಈ ಥರ ಇತ್ತು. ಒಟ್ಟು ಕ್ಲೈಮೇಟ್ ಅಂತೂ ತಂಪಾಗಿತ್ತು. ಆಮೇಲೆ ನನ್ನ ಇಬ್ಬರು ಮಕ್ಕಳು ಅತ್ತಾಗಿತ್ತಾಗ ಆಡ್ತಾಯಿದ್ರು, ಅವ್ರನ್ನೂ ಹಿಡ್ಕೊಂಡು ಹೆಂಗೆಂಗೂ ಮಾಡ್ಕೊತಾ ಇದ್ದೆ. ಆಮೇಲೆ ಈ ರೈಸ್ ಒಳಗೆ ಏನಾದರೂ ಏಲಕ್ಕಿ, ಲವಂಗ ಈ ಥರ ಬಾಯೊಳಗೆ ಸಿಗ್ಬಾರ್ದಪ್ಪ ಅಂದ್ರೆ ಇವೆಲ್ಲ ತೆಗೆದು ಹೋಗೋದು ಬಿಡ್ಬೇಕ್ರಿ. ಯಾಕಂದ್ರೆ ಆಲ್ರೆಡಿ ಇದ್ರೊಳಗೆ ಫ್ಲೇವರ್ ಅಷ್ಟೇ ಹೋಗ್ತೈತಿ, ಜಾಸ್ತಿ ಏನು ಹೋಗಂಗಿಲ್ಲ. ಇವನ್ ಉಪ್ಪು ಕೂಡ ಜಾಸ್ತಿ ಹತ್ತಂಗಿಲ್ಲ ರೀ, ಅದು ಆಲ್ರೆಡಿ ರೈಸ್ ವಾಟರ್ ಒಳಗೆ ಹೋಗ್ಬಿಡ್ತೈತಿ. ಹಾಗಾಗಿ ಈ ಥರ ಖುಲ್ಲಾಗಿ ನಾನು ಸ್ವಲ್ಪ ಬಿಟ್ಬಿಡ್ತೇನೆ ರೀ ಗಾಳಿಗೆ, ಇಲ್ಲಾಂದ್ರೆ ಅದೇ ಸ್ಟೀಮ್ ಒಳಗೆ ಬೆಂದ್ಬಿಡ್ತೈತಿ. ಹಾಗಾಗಿ ಸ್ವಲ್ಪ ಈ ಥರ ಓಪನ್ ಆಗಿ ಇರಲಿ. ನಾರ್ಮಲ್ ರೈಸ್ ತೊಗೊಂಡ್ರೆ ಅದು ಜಲ್ದಿ ಬೆಂದ್ಬಿಡ್ತೈತೆ ರೀ, ಹಾಗಾಗಿ ಈ ಥರ ರೈಸ್ ತೊಗೊಂಡ್ರೆ ಏನಾಗಲ್ಲ ರೀ, ಡ್ರೈ ಆಗೇ ಇರ್ತೈತೆ ರೈಸ್. ಆಮೇಲೆ ಇದು ಕೂಡ ಕುಕ್ ಆಯ್ತು ರೀ, ಆಯಿಲ್ ಎಲ್ಲ ಬಿಟ್ಕೊಂಡೈತಿ. ಈ ಟೈಮ್ ಒಳಗೆ ನಾನು ಇದಕ್ಕೆ ಕೊತ್ತಂಬರಿ, ಪುದೀನ, ಆಮೇಲೆ ಟೊಮೆಟೊ ಇದೆಲ್ಲ ಹಾಕ್ಕೊತೇನೆ ರೀ. ಬೇಕಾದರೆ ಚಿಲ್ಲಿನೂ ಹಾಕ್ಕೋಬೋದು. ಇದು ಕೂಡ ಒಂದು 2 ನಿಮಿಷ ಕುದಿಲಿಕ್ಕೆ ಬಿಟ್ಬಿಡ್ತೇನೆ ರೀ. ಇವಾಗ ನಾನು ಇದನ್ನ ಕೆಳಗೆ ಇಳಿಸ್ಕೊಂಡ್ಬಿಡ್ತೇನೆ ರೀ. ಇದು ಆಲ್ರೆಡಿ 80% ಕುಕ್ ಆಗೈತಿ ಚಿಕನ್. ಇವಾಗ ನಾನು ರೈಸ್ ಮಿಕ್ಸ್ ಮಾಡ್ಕೋಬೇಕಾಕತ್ರಿ. ಆ್ಯಕ್ಚುಲಿ ಕ್ವಾಂಟಿಟಿ ಭಾಳ ಕಡಿಮೆ ಐತಲ್ರಿ, ಒಂದು ½ kg ರೈಸ್ಗೆ ಏನು ದೊಡ್ಡದೇನಲ್ಲ. ಭಾಳ ಕ್ವಾಂಟಿಟಿ ಮಾಡ್ತೇವಪ್ಪ ಅಂದ್ರೆ ಲೇಯರಿಂಗ್ ಮಾಡಬೇಕಾಕತಿ. ನಾ ಇಲ್ಲಿ ಒಂದೇ ಲೇಯರ್ ಮಾಡ್ತಾ ಇದ್ದೀನಿ, ಅಂದ್ರೆ 1 ಲೇಯರ್ ಚಿಕನ್ನು, 1 ಲೇಯರ್ ರೈಸ್ ಈ ಥರ ಮಾಡ್ಕೋಬೇಕ್ರಿ. ನಾನಿಲ್ಲಿ ಭರಿಸಿ ಭಾಳ ಮಾಡ್ತಾ ಇಲ್ಲಲ್ರಿ, ಹಾಗಾಗಿ ಒಂದೇ ಲೇಯರ್ ಮಾಡ್ತಾ ಇದ್ದೀನಿ. ಇದಕ್ಕೂ ಕೂಡ ರೆಸ್ಟೋರೆಂಟ್ಗೆ ಹೋದಾಗ ಒಂದು ಒಳ್ಳೆ ಸ್ಮೆಲ್ ಬರ್ತದಲ್ರಿ, ಅದು ತಿನ್ನೋವಾಗ ಅದು ಏನಪ್ಪ ಅಂದ್ರೆ ಅದು ಒಂದು ಕೇವ್ರಾ ವಾಟರ್ ಅಂತ ಹಾಕ್ತಾರೆ. ಅಂದ್ರೆ ಕ್ಯಾದಿಗೆ ಒಂದು ಎಸೆನ್ಸ್ ಸಿಗ್ತೈತೆ ರೀ. ಅದು ಎಸೆನ್ಸ್ಗಿಂತ ಬೆಸ್ಟ್ ವಾಟರ್ ತಗೋರಿ, ಅಂದ್ರೆ ಎಸೆನ್ಸ್ ಹತ್ರ ಸ್ಟ್ರಾಂಗ್ ಇರ್ತೈತಿ. ಇದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿ, ರೈಸ್ ವಾಟರ್ ಏನಿತ್ತು ಅದನ್ನು ಡೈಲ್ಯೂಟ್ ಮಾಡಿ ಹಾಕ್ಕೊತಾ ಇದ್ದೇನೆ ರೀ ಈ ಥರ ಎಲ್ಲ ಮೇಲ್ಗಡೆ. ಆಮೇಲೆ ಸ್ವಲ್ಪ ರೋಸ್ ವಾಟರ್ ಹಾಕ್ತೀನಿ. ರೋಸ್ ವಾಟ್ರು ಸ್ವಲ್ಪ ರೀ, ಭಾಳ ಏನು ಬೇಡ ರೀ, 1-2 ಡ್ರಾಪ್ ಆದರೂ ಸಾಕು, ಭಾಳ ಏನು ಬೇಡ. ಅದ್ರ ಮೇಲೆ ನಾನು ಲೆಮನ್ನು, ಆಮೇಲೆ ಆನಿಯನ್ ಫ್ರೈ ಮಾಡಿದ್ದು ಆಯಿಲ್ ಉಳ್ದತ್ತಲ್ರಿ ಅದು ಕೂಡ 1-2 ಟೇಬಲ್ ಸ್ಪೂನ್ ಹಾಕ್ಕೊತೀನಿ. ಸ್ವಲ್ಪ ಲೆಮನ್ ಕೂಡ ಹಾಕ್ಕೊತೀನಿ.
ಅದಾದಮೇಲೆ ಸ್ವಲ್ಪ ತುಪ್ಪ ರೀ, ತುಪ್ಪನೂ ಹಾಕೋರಿ, ಅದು ಅಂತ ಪರಿಮಳ ಬರ್ತೈತಿ. ಯಾವಾಗಲೂ ಒಂದು ಒಳ್ಳೆ ಬಿರಿಯಾನಿದು ಏನಪ್ಪ ಅಂದ್ರೆ ಅದ್ರದ್ದು ಸ್ಮೆಲ್ಲಿಂದನೇ ಗೊತ್ತಾಗ್ತೈತೆ ರೀ. ಅಂದ್ರೆ ಒಳ್ಳೆ ಪರಿಮಳದಿಂದನೇ ನಾವು ಅದನ್ನು ಕಂಡು ಹಿಡಿಬೋದು ಇದು ಚಲೋ ಬಿರಿಯಾನಿ ಅಂದು. ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ನಾನು ಸಿಗ್ನೇಚರ್ ಡಿಶ್ ಅಂತ ಕರೀತಾರೆ ನಮ್ಮ ಮನೆಯವರು. ಅಂದ್ರೆ ನಾನು ಭಾಳ ಸಲ ಮಾಡಿದ್ದೇನೆ ರೀ, ಅದು ಯಾವ ಥರ ಮಾಡ್ಬೇಕಂತ ರೂಢಿ ಆಗ್ಬಿಟ್ಟತ್ರಿ ಇವಾಗ. ಹಾಗಾಗಿ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿರಿ ಅಂತ ಹೇಳ್ತೀನಿ, ಭಾಳ ಚಲೋ ಬರ್ತೈತ್ರಿ. ಇಷ್ಟು ಮಾಡಿ ಮೇಲ್ಗಡೆ ನಾನು ಫ್ರೈಡ್ ಆನಿಯನ್ಸ್, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಹಾಕೊತೇನೆ ರೀ. ಇಷ್ಟು ಮಾಡಿ ನಾನು ಕವರ್ ಮಾಡಿಬಿಡ್ತೇನೆ ರೀ, ಮೇಲ್ಗಡೆ ಏರೆಲ್ಲ ಹೋಗಬಾರ್ದು. ಮತ್ತು ಸ್ವಲ್ಪ ಭಾಂಡಿ ಕೂಡ ಇದ್ವಿ ರೀ, ಪಟ ಅದೊಂದು ಮಾಡ್ಕೊಂಬಿಟ್ರೆ ಮತ್ತು ನನಗೆ ಈಸಿ ಆಗಿಬಿಡ್ತೈತಿ ಹೊರಗಡೆ ಹೋಗಿ ಡೆಕೋರೇಷನ್ ಮಾಡೋದು. ನನ್ನ ಮಕ್ಕಳು ಕೂಡ ಅದು ಇದು ತಿನ್ಕೊತ ಹೆಂಗೋ ಇದ್ರು, ಹೊರಗಡೆ ನೋಡಿದ್ರು ಸಿಕ್ಕಾಪಟ್ಟೆ ಚಪಾತಿ ಮಾಡಿಬಿಟ್ಟಿದ್ರಿ. ಮತ್ತು ಹೋಗಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಡೆಕೋರೇಷನ್ಗೆ ನಿಂತ್ಕೊಂಡೆ. ಯಾಕಂದ್ರೆ ಇಲ್ಲಿ ಅಡುಗೆ ಮನೆಯೊಳಗೆ ಈ ಭಾಂಡಿ ಸಾಮಾನ ಬಿಟ್ಟು ಹೋದ್ರೆ ಮತ್ತು ನನಗೇನು ಬಂದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮೇನ್ ಬಿರಿಯಾನಿ ಮಾಡಿದಲ್ರಿ, ಮತ್ತು ಈಗ ನೆಕ್ಸ್ಟ್ ಆರಾಮ್ಸೆ ಸಣ್ಣ ಪುಟ್ಟ ಏನಾದರೂ ಮಾಡ್ಕೋಬೋದು. ನಾ ಅಂದ್ಕೊಂಡೆ ಮತ್ತು ಚಪಾತಿ ಅದು ಇದಕ್ಕಿಂತ ಬೆಸ್ಟ್ ಬಿರಿಯಾನಿನ ಅಂದ್ಕೊಂಡೆ ರೀ. ಇವಾಗ ಡೆಕೋರೇಷನ್ ಮಾಡೋಕ್ಕೆ ಎಲ್ಲ ತೆಗೆದಿಟ್ಕೊಂಡೇನೆ ರೀ. ನಾನು ಇವೆಲ್ಲ ಆ್ಯಕ್ಚುಲಿ ಕರ್ಟನ್ಸ್ ಚೇಂಜ್ ಮಾಡಿದ್ರಾಯ್ತು ಅಂದ್ಕೊಂಡೆ. ಕರ್ಟನ್ಸು ಆಮೇಲೆ ಪಿಲ್ಲೋ ಕವರ್ಸ್ ಎಲ್ಲ ನಾನು ಡಿಮಾರ್ಟಿಂದನೇ ತೊಗೊಂಬಂದಿದ್ದೆ ರೀ. ಯಾಕಂದ್ರೆ ನನಗೂ ಗೊತ್ತಿತ್ತು ಈ ಥರ ಬರ್ತ್ಡೇಗೆಲ್ಲ ನಾನು ಒಂಥರ ಡಿಫ್ರೆಂಟಾಗಿ ಏನಾದರೂ ಈ ಸರಿ ಡೆಕೋರೇಷನ್ ಮಾಡೋದೊಂದು ಆಸೆ ಇತ್ತು. ನನಗೂ ಅನ್ನಿಸ್ತಾ ಇತ್ತು ರೀ, ಹೊರಗಡೆ ಹೋಗಿ ಎಲ್ಲ ಮಾಡ್ಬೋದು, ಡೆಕೋರೇಷನ್ ಎಲ್ಲ ಇರ್ತೈತಿ ರೆಡಿಮೇಡ್, ಆಮೇಲೆ ಹೋಗಿ ಅಲ್ಲೇ ಹೋಟೆಲ್ಗೆ ಹೋಗಿ ಉಣ್ಬೋದಾಗಿತ್ತು. ಬಟ್ ನನ್ನದೇನೋ ನಮ್ಮ ಮನೆಯವ್ರದ್ದು ಬರ್ತ್ಡೇ ಅಲ್ರಿ, ಹಾಗಾಗಿ ನನ್ನ ಕಡೆಯಿಂದ ಎಫರ್ಟ್ ಏನಾದರೂ ಹಾಕಲೇಬೇಕು. ಅಂದರೆ ನನಗೆ ಇದ್ರೊಳಗೆ ಖುಷಿ ಸಿಗ್ತೈತಿ, ನಮ್ಮ ಮನೆಯವ್ರಿಗೆ ಖುಷಿ ಆಗ್ತಾರಲ್ಲ, ಹಾಗಾಗಿ ನನಗೂ ಕೂಡ ಖುಷಿ ಸಿಗ್ತೈತಿ. ಹಾಗಾಗಿ ನಾನು ಕೂಡ ಸ್ವಲ್ಪ ಎಷ್ಟೋ ಕಷ್ಟ ಆಗಲಿ, ಯಾಕಂದ್ರೆ ಇಬ್ಬರು ಮಕ್ಕಳನ್ನ ಹಿಡ್ಕೊಂಡು ಇಷ್ಟೆಲ್ಲ ಮಾಡೋದು ವಿಡಿಯೋದಾಗ ಸ್ವಲ್ಪ ಸಿಂಪಲ್ ಅನ್ನಿಸ್ತೈತೆ ರೀ. ಯಾಕಂದ್ರೆ ಅಲ್ಲಿ ಅವರು ಕಾಡ್ತಾ ಇರ್ತಾರೆ, ಅವೆಲ್ಲ ತೋರ್ಸೋಕ್ಕಾಗಲ್ಲ. ಅವ್ರನ್ನೂ ಹಿಡ್ಕೊಳ್ತಾ ಮತ್ತು ನಾನು ಕೂಡ ಎಲ್ಲ ಮಾಡ್ತಾಯಿದ್ದೆ, ಅವ್ರಿಗೂ ಸಂಭಾಳಿಸ್ಕೊತ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಸಣ್ಣ ಮಗ ಭಾಳ ಕೋಪ್ರೇಟಿವ್ ಇದ್ದ ರೀ. ಇವತ್ತು ನಾನು ಅಂದ್ಕೊಂಡೆ ಒಂದೊಂದು ದಿನ ಭಾಳ ಕಾಡಿಸ್ತಾನೆ ರೀ ಅವನು. ಇವತ್ತು ಯಾಕೋ ಗೊತ್ತಿಲ್ಲ, ಅವನಿಗೂ ಅವ್ರ ಪಪ್ಪ ಬರ್ತ್ಡೇ ಇತ್ತು ಅಂತ ಗೊತ್ತಾಗಿರ್ಬೋದು. ಹಾಗಾಗಿ ಅವನು ಕೂಡ ಭಾಳ ಸಮಾಧಾನವಾಗಿದ್ದ. ಆಮೇಲೆ ಈ ಬೆಡ್ಶೀಟ್ ಕೂಡ ನಾನು ಡಿಮಾರ್ಟಿಂದನೇ ತೊಗೊಂಬಂದಿರಿ. ಆಲ್ಮೋಸ್ಟ್ ಎಲ್ಲ ಡಿಮಾರ್ಟ್ ಪ್ರಾಡಕ್ಟ್ಸ್ ಎಲ್ಲ ಭಾಳ ಚಲೋ ಸಿಗ್ತಾವ್ರಿ, ಹಾಗಾಗಿ ನಮ್ಮ ಮತ್ತೇನು ಆನ್ಲೈನ್ ಒಳಗೆ ತೊಗೊರ್ಲಿಲ್ಲ. ಬರೀ ನಾನು ಅದು ಡೆಕೋರೇಷನ್ ಐಟಮ್ ಅಷ್ಟೇ ತೊಗೊಂಡೆ ರೀ. ಆಮೇಲೆ ಕರ್ಟನ್ ಇತ್ತು ರೀ, ವೈಟ್ ಕರ್ಟನ್ ತರಿಸಿದ್ದೆ. ಅಂದ್ರೆ ಅದ್ರೊಳಗೆ ಕಿಟ್ ಇತ್ತು, ಭಾಳ ಚಲೋ ಬಂದಿತ್ತು ರೀ. 250-300 ಒಳಗಡೆ ರೀ, ಭಾಳ ಚಲೋ ಇತ್ತು. ನನಗಂತೂ ಭಾಳ ಇಷ್ಟ ಆಯಿತು. ಈ ಬರ್ತ್ಡೇ ಡೆಕೋರೇಷನ್ ಕಿಟ್ಟು ಆಮೇಲೆ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೇನೆ ರೀ, ಒಂದ್ಸಲ ಚೆಕ್ ಮಾಡಿ ನೋಡಿರಿ. ನನಗೆ ಈ ಥರ ಮಾಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ಲಾಸ್ಟ್ ಟೈಮ್ ನಾನು ಊರೊಳಗಿದ್ದೆ, ಯಾಕಂದ್ರೆ ಡೆಲಿವರಿಗೆ ಹೋಗಿದ್ದಲ್ರಿ, ಹಾಗಾಗಿ ಆಗಿರಲಿಲ್ಲ. ಈ ಸರಿ ನಾನು ಅದನಿ ಅಂದಮೇಲೆ ಮತ್ತು ಈ ಸಲ ಏನಾದರೂ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾ ಇದ್ದಾನೆ ರೀ. ಭಾಳ ಚಂದ ಕಾಣ್ತೈತಿ ಇದು ಲುಕ್ಕು. ನನಗಂತೂ ಆ್ಯಕ್ಚುಲಿ ಭಾಳ ಇಷ್ಟ ಆಯ್ತು ರೀ. ನಾನು ಅಂದ್ಕೊಂಡಕ್ಕಿಂತ ಜಾಸ್ತಿ ಚಲೋ ಬಂದಿತ್ತು. ಆಮೇಲೆ ಈ ಥರ ಪಂಪ್ ಕೂಡ ಕೊಟ್ಟಿದ್ರಿ, ಬಲೂನ್ ಎಲ್ಲ ಉದಕ್ಕೆ ಥರ ಎಲ್ಲ. ಫಸ್ಟ್ ನನ್ನ ಮಕ್ಳಿಗೆ ಸಮಾಧಾನ ಮಾಡಿದ್ರಿ. ಮೊದಲ ಮಕ್ಕಳಿಗಂದ್ರೆ ಬಲೂನ್ಸ್ ಅಂದ್ರೆ ಭಾಳ ಇಷ್ಟ ಆಗ್ತಾವೆ, ಹಾಗಾಗಿ. ಬಟ್ ನಾನು ಜಾಸ್ತಿ ಏನು ಬಲೂನ್ಸ್ ಏನು ಕಟ್ತಾ ಇಲ್ಲ, ಯಾಕಂದ್ರೆ ಮಕ್ಕಳದಲ್ಲಲ್ರಿ, ಸಣ್ಣ ಮಕ್ಕಳದ್ದು ಬರ್ತ್ಡೇ ಆದ್ರೆ ಜಾಸ್ತಿ ಬಲೂನ್ ಇದ್ರೆ ಚಂದ ಕಾಣ್ತೈತಿ. ಮತ್ತು ಲೈಟಿಂಗ್ ಕೂಡ ಎಲ್ಲ ಕೊಟ್ಟಿದ್ರಿ, ಹಾಗಾಗಿ ಅದು ಕೂಡ ಲೈಟಿಂಗ್ಸ್ ಹಾಕ್ಕೊಂಡೆ. ಅದು ಹಾಕಿದ ಮೇಲಂತೂ ಇನ್ನೂ ಭಾಳ ಚಂದ ಕಾಣಕ್ಕೆ ಕುಂತಿದ್ರಿ. ಆ್ಯಕ್ಚುಲಿ ಇವಾಗ ಇನ್ನೂ ಡೇ ಟೈಮ್ ರೀ, ಒಂದು 5-5:30 ಆಗೈತಿ. ಬಟ್ ಇದು ಯಾವಾಗ ಸ್ವಲ್ಪ ಕತ್ಲ ಆಗ್ತೈತಿ ಅವಾಗಂತೂ ಇನ್ನೂ ಭಾಳ ಚಂದ ಕಾಣ್ತೈತ್ರಿ. ಮತ್ತು ಫಟಾಫಟ ಅಂತ ಇದು ಕೂಡ ಮಾಡಿದ್ರಾಯ್ತು ಅಂತ ಬ್ರೆಡ್ ಪಿಜ್ಜಾ ಮಾಡಕ್ಕೆ ಕುಂತಾನೆ ರೀ. ಭಾಳ ಈಸಿ ರೀ. ಬ್ರೆಡ್ ಮೇಲೆ ಸ್ವಲ್ಪ ಚೀಸ್ ಹಾಕ್ಕೊಂಡೇನಿ, ಅದರ ಮೇಲೆ ಕಾರ್ನ್, ಅವರಿಗೇನು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊತ ಇದ್ದೀನಿ. ಸಿಂಪಲ್ ಆಗಿರಲಿ ಅಂತ. ನನ್ನ ಮಕ್ಕಳಿಗೆ ಮತ್ತು ಜಾಸ್ತಿ ಎಲ್ಲ ಇದು ಆನಿಯನ್ ಗೀನಿನೆಲ್ಲ ಇಷ್ಟ ಆಗಲ್ಲ ರೀ, ಹಾಗಾಗಿ ಈ ಥರನೇ ಇರಲಿ ಅಂತ ಕಾರ್ನ್ ಹಾಕ್ಕೊತ ಇದ್ದೀನಿ. ಮೇಲೆ ಅವರಿಗೇನು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಬ್ರೆಡ್ ಪಿಜ್ಜಾನು ರೆಡಿ ಆಗ್ತೈತೆ ರೀ. 1-2 ನಿಮಿಷ ಈ ಥರ ಲೋ ಫ್ಲೇಮ್ ಒಳಗೆ ಕ್ಲೋಸ್ ಮಾಡಿ ಕುಕ್ ಮಾಡ್ತಾನೆ ರೀ. ಅದಾದಮೇಲೆ ಮತ್ತೆ ತೆಗೆದು ಮತ್ತು ಒಂದು ಸ್ವಲ್ಪ ನೀರು ಸೈಡ್ ಹಾಕ್ತಾನೆ ರೀ. ಅದಾದಮೇಲೆ ಮತ್ತೆ 1-2 ನಿಮಿಷ ಲೋ ಫ್ಲೇಮ್ ಒಳಗೆ ಕುಕ್ ಮಾಡಿದ್ರೆ ಬ್ರೆಡ್ ಪಿಜ್ಜಾ ಕೂಡ ರೆಡಿ ಆಗ್ತದೆ ನೋಡಿರಿ. ಸ್ವಲ್ಪ ಮೇಲೆ ಆಲಿವ್ ಆಯಿಲ್ ಹಾಕ್ಕೊತಾ ಇದ್ದಾನೆ, ಪಿಜ್ಜಾದು ಸ್ವಲ್ಪ ಫ್ಲೇವರ್ ಬರಲಿ ಅಂತ ಅಷ್ಟೇ. ಈ ಥರ ಮಾಡಿಟ್ಬಿಟ್ರೆ ಮುಗೀತು ನೋಡಿರಿ. ಆಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡೆ, ಯಾಕಂದ್ರೆ ಒಂದು ಸರಿನ ಆಗಲ್ಲಲ್ರಿ ಎಲ್ಲದು. ಈಗ ಒಂದು ಸಲ ಮಾಡಿಟ್ರೆ ಆಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರಾಯ್ತು ಅಂತ ಈ ಥರ ಮಾಡ್ಕೊಂಡೆ ನೋಡಿರಿ. ಎಷ್ಟು ಚಲೋ ಬಂದೈತೆ ಅಂತ.
ಮತ್ತು ಇನ್ನೊಂದು ಸ್ವಲ್ಪ ಸ್ಯಾಂಡ್ವಿಚ್ ಥರ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡೆ. ಅದ ಸೇಮ್ ರೀ, ಆದರೆ ಬಟ್ ಸ್ವೀಟ್ ಬ್ರೆಡ್ ಇದ್ವು ಅದ ಯೂಸ್ ಮಾಡಿಕೊಂಡು ಸ್ಯಾಂಡ್ವಿಚ್ ಥರ ಮಾಡ್ಕೊತಾ ಇದ್ದಾನೆ. ಸ್ವಲ್ಪ ಬಟರ್ನ ಅಪ್ಲೈ ಮಾಡಿ ಲೋ ಫ್ಲೇಮ್ ಒಳಗೆ ಮಾಡ್ಕೊತಾ ಇದ್ದಾನೆ ನೋಡಿರಿ. ಇದು ಕೂಡ ಆಗಿಬಿಡ್ತೈತಿ. ಅಷ್ಟೊತ್ತೊಳಗೆ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ರು. ಆ್ಯಕ್ಚುಲಿ ಅವ್ರಿಗೆ ಕಣ್ಣು ಮುಚ್ಚಿ ಕರ್ಕೊಂಬಂದಿರಿ ಒಳಗೆ, ತೋರಿಸಿಲ್ಲ ಅವ್ರಿಗೆ. ನನಗೂ ಕೂಡ ಗಡ್ಬಡಿ ಆಯಿತು, ಹಾಗಾಗಿ ವಿಡಿಯೋ ಎಲ್ಲ ಮಾಡ್ಕೊಲಿಲ್ಲ. ಅವರು ಕೂಡ ಸ್ನಾನಕ್ಕೆ ಹೋಗ್ಯಾರಲ್ರಿ, ಹಾಗಾಗಿ ಟಿ ಶರ್ಟ್ ಎಲ್ಲ ತೆಗೆದಿಟ್ಟಿದ್ದೆ. ಅವ್ರಿಗೆ ಈ ಬರ್ತ್ಡೇ ಗಿಫ್ಟ್ ಅಂತ ಕೊಟ್ಟೆ. ಆಮೇಲೆ ಆಲ್ರೆಡಿ ಅವ್ರಿಗೆ ಗಿಫ್ಟ್ ಕೊಡ್ಸೀನಿ ರೀ, ಅಂದ್ರೆ ಅವ್ರಿಗೇನು ಕ್ರಾಕ್ಸ್ ಇಷ್ಟ ಆಗಿದ್ದು, ಹಾಗಾಗಿ ಅದು ಕೊಡಿಸಿದೆ. ಅವೆಲ್ಲ ತೋರ್ಸಕ್ಕೆ ಹೋಗಿಲ್ಲ. ನಾನು ರೆಡಿಯಾಗಿಬಿಟ್ಟು, ಯಾಕಂದ್ರೆ ನಮ್ಮ ಮನೆಯವರು ಆಲ್ರೆಡಿ ಬಂದಿದ್ರಲ್ಲ, ಸರಿ ಅನ್ಸಲ್ಲ. ಯಾಕಂದ್ರೆ ಡೈಲಿ ಅವರು 6:30 ಮೇಲೆ ಬರ್ತಾರೆ. ಇವತ್ತೇನಪ್ಪ ಅಂದ್ರೆ ನನ್ನ ಸಲುವಾಗಿ ನಾನು ಹೇಳಿದ್ದೆ ಅಂತ 5:00 ಬಂದುಬಿಟ್ರೆ, ಹಾಗಾಗಿ ನನಗೂ ಕೂಡ ಅರ್ಜೆಂಟ್ ಆಗ್ತಾಯಿತ್ತು. ಪಟ ಎಲ್ಲ ನಾನು ಎಲ್ಲ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಕಬಾಬ್ಗೆ ಅದೆಲ್ಲ ಹಿಟ್ಟೆಲ್ಲ ಹಾಕ್ಕೊಂಡೆ ರೀ. ಒಂದು 4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟು, ಒಂದು 2 ಟೇಬಲ್ ಸ್ಪೂನಷ್ಟು ಮೈದಾ ಹಾಕಿ ಮಿಕ್ಸ್ ಮಾಡಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ನೀರೇನು ಹಾಕೋದು ಅವಶ್ಯಕತೆ ಇಲ್ಲ ರೀ, ಯಾಕಂದ್ರೆ ಆಲ್ರೆಡಿ ಅದು ನೀರಿನಂಶ ಬಿಟ್ಟಿರ್ತೈತಿ. ಹಾಗಾಗಿ ಇಷ್ಟು ಮಾಡ್ಕೊಂಡು ಫುಲ್ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ನೋಡಿರಿ. ಈ ಥರ ಫುಲ್ ಡ್ರೈ ಆಗೋ ಮಟ್ಟ ಹೊಳ್ಳಾಡಿಸ್ಬಾರ್ದ್ರಿ. ಇದು ಸ್ವಲ್ಪ ಅದಾಗಿನ ಬಿಡ್ಬೇಕ್ರಿ, ಅಲ್ಲಿವರೆಗೂ ತಿರುಗಿಸ್ಬಾರ್ದ್ರಿ. ಯಾಕಂದ್ರೆ ಮತ್ತಿಲ್ಲಾಂದ್ರೆ ಹಸಿ ಇದ್ದಾಗ ತಿರುಗಿಸಿದ್ರೆ ಎಲ್ಲ ಒಡ್ಕೊಂಡು ಬಿಡ್ತಾವೆ. ಹಾಗಾಗಿ ಇಷ್ಟು ಮಾಡಿದ್ರೆ ಮುಗೀತು ನೋಡ್ರಿ, ಕಬಾಬ್ ಕೂಡ ರೆಡಿ ಆಗ್ತಾವೆ. ತಿನ್ನಕ್ಕಂತೂ ಭಾಳ ಎಲ್ಲ ಐಟಮ್ಸ್ ಆಯ್ತು ರೀ. ಆದರೆ ಕೋಲ್ಡ್ ಡ್ರಿಂಕ್ಸ್ ಒಳಗೆ ಏನೂ ಇರಲಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಡಿಫ್ರೆಂಟ್ ಆಗಿರೋಂಥ ಒಂದು ಏನಾದರೂ ಮಾಡಿದ್ರಾಯ್ತು ಅಂದ್ಕೊಂಡೆ ರೀ. ನಾನು ಇದನ್ನು ಒಂದು ಸಲ ಫುಡ್ ಫೆಸ್ಟಿವಲ್ ಅಂತ ಮಾಡ್ತಾರೆ, ಅವಾಗ ಹೋದಾಗ ಒಂದು ಸಲ ಕುಡ್ದಿದ್ದೆ. ಇದು ನನಗೆ ಭಾಳ ಇಷ್ಟ ಆಗಿತ್ತು. ಹಾಗಾಗಿ ಮತ್ತೊಂದು ಸಲ ಮನೆಯೊಳಗೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಾನೆ ರೀ. ಭಾಳ ಚಲೋ ಬಂದಿತ್ತು. ಇದೇನಲ್ಲ ರೀ, ಜಸ್ಟ್ ಲೆಮನ್ನು ಆಮೇಲೆ ಪುದೀನ ಹಾಕ್ಕೊಳ್ತಾ ಇದ್ದಾನೆ. ಒಂದು 2 ಸ್ಲೈಸ್ ಅಷ್ಟು ಈ ಥರ ನಾನು ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊತೇನೆ ರೀ. ಅದಾದಮೇಲೆ ನಾನು ಮತ್ತು ಇದಕ್ಕೆ ಮೇನಾಗಿ ಏನು ಹಾಕೋದಿಲ್ಲ ರೀ, ಸಿಂಪಲ್ಲಾಗಿ ಬ್ಲೂ ಕುರಾಸೋ ಅಂತ ಒಂದು ಸಿರಪ್ ಸಿಗ್ತೈತೆ ರೀ. ನಾನು ಕೂಡ ಆನ್ಲೈನಿಂದ ಪರ್ಚೇಸ್ ಮಾಡಿದ್ದೆ ರೀ. ಇದ್ರ ಕೂಡ ಲಿಂಕ್ ಹಾಕ್ತೀನಿ. ಆಮೇಲೆ ಗ್ಲಾಸ್ ಏನರ ಇಷ್ಟ ಆದ್ರೆ ಹೇಳ್ರಿ, ಅದ್ರ ಕೂಡ ಲಿಂಕ್ ಹಾಕ್ತೀನಿ. ಅದು ಕೂಡ ನಾನು ಫ್ಲಿಪ್ಕಾರ್ಟ್ ಒಳಗೆ ತೊಗೊಂಡಿದ್ದು, ಭಾಳ ಚಂದ ಅದಾವ ರೀ. ಇದಕ್ಕೆ ನಾನು ಒಂದು ಹಾಫ್ ಅಷ್ಟು ಲೆಮನ್ ಹಾಕ್ಕೊತಾ ಇದ್ದೆ ರೀ. ಅದಾದಮೇಲೆ ಐಸ್ ಕ್ಯೂಬ್ ಹಾಕ್ತೇನೆ ರೀ, ಒಂದು 2 ಐಸ್ ಕ್ಯೂಬ್ ಹಾಕಿ. ಆಮೇಲೆ ನಾನು ಸ್ಪ್ರೈಟ್ನ ಹಾಕ್ಕೊತಾ ಇದ್ದೀನಿ. ಸೋಡಾ ಕೂಡ ಹಾಕೋಬೋದು ರೀ, ಬಟ್ ಸೋಡಾ ಹಾಕಿದ ಮೇಲೂ ಇದಕ್ಕೆ ಸ್ವಲ್ಪ ಶುಗರ್ ಟಚ್ ಬೇಕು, ಅಂದ್ರೆ ಚಲೋ ಬರ್ತೈತೆ ಅದು. ಇದು ಸಿರಪ್ ಏನಪ್ಪ ಅಂದ್ರೆ ಮೇನಾಗಿ ಆರೆಂಜ್ ಪೀಲು, ಆರೆಂಜ್ ಜ್ಯೂಸಿಂದ ರೆಡಿಯಾಗಿರ್ತೈತೆ ರೀ. ಹಾಗಾಗಿ ಒಂಥರ ಕುಡಿಲಿಕ್ಕೆ ಭಾಳ ಚಲೋ ಅನ್ನಿಸ್ತೈತಿ. ನೀವು ಕೂಡ ಒಂದ್ಸಲ ಇದನ್ನು ಕೂಡ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿತ್ತು ರೀ. ಟೇಬಲೆಲ್ಲ ಇಟ್ಟಿದ್ದೆ, ಅದ್ರ ಮೇಲೆ ಡಿನ್ನರ್ಗೆಲ್ಲ ಸೆಟ್ ಮಾಡಿದ್ದೆ. ಒಂದು ಫ್ಲವರ್ ಫಾಟು, ಆಮೇಲೆ ನನ್ನ ಹತ್ರ ಕ್ಯಾಂಡಲ್ಸ್ ಆಲ್ರೆಡಿ ಇದ್ವು, ಅವು ಕೂಡ ಹಾಕಿದ್ದೆ. ಭಾಳ ಏನು ಇಡಕ್ಕೆ ಹೋಗಿದ್ದೆಲ್ಲ ರೀ, ಮಕ್ಕಳಿದ್ದಾರಲ್ಲ ಸುಮ್ಮನೆ ಬ್ಯಾಡ ಅಂದ್ಕೊಂಡೆ. ಬಟ್ ಏನಪ್ಪ ಅಂದ್ರೆ ರೋಸ್ ಒಂದು ಮಿಸ್ಸಿಂಗ್ ಆಗಿಬಿಡ್ತೀರಿ, ನನಗೆ ರೋಸ್ ಒಂದು ಸಿಗಲಿಲ್ಲ. ಇಷ್ಟೆಲ್ಲ ರೆಡಿ ಆಗಿತ್ತು ರೀ. ಬಟ್ ಏನು ಮಾಡೋದು, ಕೇಕ್ ಒಂದು ಬರಲಿಲ್ಲ ರೀ. ಹಾಗಾಗಿ ಕೇಕ್ನ ಆರ್ಡ್ರ್ ಮಾಡಿದ್ದೆ, ಅದು ಸ್ವಲ್ಪ ಲೇಟ್ ಆಗಿಬಿಡ್ತು. ಹಾಗಾಗಿ ಇವಾಗ ಬಂತ್ರಿ ಕೇಕ್. ಅದು ಕೂಡ ಇಡ್ತಾ ಇದ್ದೀನಿ. ಅವರು ನಮ್ಮ ಮನೆಯವರು ಒಳಗಡೆ ಇದ್ದರು. ನನ್ನ ಮಕ್ಕಳಿಬ್ಬರು ಮಲ್ಕೊಂಡ್ಬಿಟ್ರಿ ಅದ ಟೈಮಿಂಗ್. ಹಾಗಾಗಿ ಸ್ವಲ್ಪ ಬೇಜಾರು ಅನ್ಸಕ್ಕುಂತು. ಯಾಕಂದ್ರೆ ಇಷ್ಟೆಲ್ಲ ಮಾಡಿದ್ವಿ, ಅವರಿಬ್ಬರು ಮಲ್ಕೊಂಡ್ರಲ್ಲ, ಅದೇನೋ ಒಂಥರ ಬೇಜಾರು ಅನ್ನಿಸ್ತು. ಮತ್ತು ಒಂದು 15 ನಿಮಿಷ, ಒಂದು 20 ನಿಮಿಷ ವೇಟ್ ಮಾಡಿದ್ವಿ ಅವ್ರ ಸಲುವಾಗಿ. ಇಲ್ಲ ಎಬ್ಬಿಸ್ಬಿಡೋಣ ಅಂದ್ಕೊಂಡ್ವಿ. ಹೆಂಗೂ ಸರಿ ಅನಿಸ್ತಾ ಇದ್ದಿದ್ದಿಲ್ಲ ರೀ. ಮತ್ತು ಇಡ್ಲಿ ಬಿಡು ಫಟಾಫಟ ಆಗಿಬಿಡ್ಲಿ. ನನಗೂ ಮಧ್ಯಾಹ್ನದಿಂದ ಊಟ ಕೂಡ ಮಾಡಿದ್ದಿಲ್ಲ ರೀ ನಾನು. ಬಟ್ ಕೆಲಸ ಮಾಡ್ತಾ ನಾನು ಏನೂ ತಿನ್ನಲೇ ಇಲ್ಲ ರೀ.
ನನ್ನ ಇಬ್ಬರು ಮಕ್ಕಳು ಇನ್ನೂ ನಿದ್ದೆಯೊಳಗಿದ್ರಿ, ಹಾಗಾಗಿ ಸ್ವಲ್ಪ ಇರಿಟೇಬಲ್ ಇದ್ರು. ಹಾಗಾಗಿ ಬರೀ ಕೇಕ್ ತಿಂತಾ ಇದ್ದ, ಕಂಪ್ಲೀಟಾಗಿ ಏನು ಊಟ ಮಾಡಲ್ಲ ಅಂತ ಗೊತ್ತಾಯ್ತು. ಅದಕ್ಕೂ ಸುಮ್ಮನೆ ತೆಗೆದಿಟ್ಬಿಟ್ಟು ಫ್ರಿಜ್ ಒಳಗೆ. ನಾನು ಇದನ್ನು ಫಿಲ್ಮ್ ಒಳಗೆ ನೋಡ್ತಾ ಇದ್ದೆ ರೀ. ಈ ಥರ ನನಗೇನೋ ಒಂಥರ ಇಮ್ಯಾಜಿನೇಷನ್ ರೀ. ಆ ಥರ ಏನಾದರೂ ನೋಡಿದ ತಕ್ಷಣ ನಾನು ಕೂಡ ಆ ಥರ ರೀಕ್ರಿಯೇಟ್ ಮಾಡ್ಬೇಕಂತ ಅನ್ಸಿರ್ತೈತಿ. ಬಟ್ ನನಗಂತೂ ಭಾಳ ಖುಷಿ ಆಯ್ತು ರೀ. ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಚಂದ ಬಂದಿತ್ತು. ಹಾಗಾಗಿ ನಿಮಗೆ ಯಾವ ಥರ ಅನ್ನಿಸ್ತಂತ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತು ಇದು ಜಾಸ್ತಿ ಫ್ಯಾನ್ಸಿ ಆಯ್ತು ಅನ್ಕೋಬೇಡ್ರಿ. ಏನೋ ಒಂಥರ ಆಸೆ ಇರ್ತಾವಲ್ಲ ಅದು ಅನ್ಕೋರಿ ಅಷ್ಟು. ಬಟ್ ನನಗಂತೂ ಖುಷಿ ಆಯ್ತು ರೀ. ನಮ್ಮ ಮನೆಯವ್ರಿಗೂ ಅವ್ರಿಗೂ ಕೂಡ ಭಾಳ ಖುಷಿ ಆಯಿತು. ಬಟ್ ನಮ್ಮ ಮನೆಯವರು ಸ್ವಲ್ಪ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕ್ಕೆ, ಕ್ಯಾಮ್ರಾನ ಫೇಸ್ ಮಾಡೋಕೆ ಒಂಥರ ನಾಚ್ಕೊತಾರೆ. ಹಾಗಾಗಿ ನಾನು ಮಾತಾಡ್ತಾ ಇದ್ದೇನೆ ಅಷ್ಟೇ. ಬಟ್ ಅವ್ರಿಗಂತೂ ಭಾಳ ಖುಷಿ ಆಯಿತು, ಭಾಳ ಇದು ಮಾಡಿದರು. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತನ್ರಿ. ನಿಮ್ಗೇನಾರ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾನೆ. ಮತ್ತೆ ಸಿಗ್ತಾನೆ ರೀ ನೆಕ್ಸ್ಟ್ ಇದಕ್ಕಿಂತ ಚಲೋ ವಿಡಿಯೋ ಜೊತೆ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.